ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ರಾತ್ರಿ 8 ಗಂಟೆಯ ನಂತರ ಮೋಕ್ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗುತ್ತೆ. ಎರಡನೆಯ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಅದರ ಒಂದು ರಿಸಲ್ಟನ್ನು 25 ತಾರೀಕು ರಾತ್ರಿ 8 ಗಂಟೆಯ ನಂತರ ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಕೇಳಿದವರು ನೀಟ್ ಒಂದು ಆದೇಶದಲ್ಲಿ ಕೊಟ್ಟಿರುವಂಥದ್ದು. ಇವತ್ತು ರಾತ್ರಿ ಬರ್ಬೋದು ಅಥವಾ ನಾಳೆಗೆ ಆಗ್ಬೋದು. ನಾಳೆಗೆ ಮಧ್ಯಾಹ್ನ 11 ಗಂಟೆ ನಂತರ ನಿಮ್ಮಗಳಿಗೆ ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. ಯಾವುದಕ್ಕೂ ಕೂಡ ನಾವು ವೆಬ್ಸೈಟನ್ನು ನೋಡ್ತಾ ಇರಬೇಕು, ಜೊತೆಗೆ ಏನು ಬದಲಾವಣೆ ಆಗುತ್ತೋ ಕೂಡ ವೆಬ್ಸೈಟ್ ನೋಡ್ತಾ ಇರಬೇಕು. ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಶೇರ್ ಮಾಡ್ತೇನೆ. ಇಲ್ಲಿ ಬಂದಿರುವಂಥ ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಒಂದು ವಿದ್ಯಾರ್ಥಿ ಕೇಳಿದರು, ನಮಗೆ ಏನಾದರೂ ಸೀಟ್ ಸಿಗಲಿಲ್ಲ, ನಮಗೆ ನಾಟ್ ಅಲಾಟೆಡ್ ಅಂತ ಬಂತು. ಸೊ ಅವಾಗ ಏನು ಮಾಡಬೇಕು? ನಾಟ್ ಅಲಾಟೆಡ್ ಅಂತ ಬಂದಾಗ ನಾವು ಮುಂದೆ ಏನು ಮಾಡಬೇಕು ಅಂತ ಇವರುಗಳು ಕೇಳಿದರು. ಸೊ ಅದಕ್ಕೆ ಏನು, ಯಾರಿಗೆ ನಾಟ್ ಅಲೋಟೆಡ್ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ಸಿಂಪಲ್ಲಾಗಿ ಈಗಾಗಲೇ ಏನು ಮಾಡಿದ್ದಾರೆ ಅಂತಂದರೆ, ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಏನು ಮಾಡಿದ್ದಾರೆ, ಫಸ್ಟ್ ರೌಂಡದ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಓಪನ್ ಇಟ್ಟಿದ್ದಾರೆ. ಅದು ನಿಮಗೆ 27ನೇ ತಾರೀಕು ತನಕ ಓಪನ್ ಇರುತ್ತೆ. ಓಕೆನಾ? ಸೊ ನೀವು ಆ ಒಂದು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು. ಮತ್ತು ನೀವೇನು ಮಾಡಬೇಕಾಗತ್ತೆ ಅಂದರೆ, ಯಾರಿಗೆ ನಾಟ್ ಅಲೋಟೆಡ್ ಅಂತ ಬಂದಿರುತ್ತೆ ಅವರುಗಳಿಗೆ 1ನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಅಂತೂ ಗೊತ್ತಿದೆ ನಿಮಗೆ. ಇನ್ ಕೇಸ್ ಆಫ್ ನಿಮಗೆ ನಾಟ್ ಅಲೋಟೆಡ್ ಅಂತ ಬಂದಿದ್ದರೆ ನೀವು ಮತ್ತೆ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮತ್ತು ನೀವು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತು ಕಾಲೇಜ್ಗಳನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಸಬ್ಮಿಟ್ ಮಾಡಬೇಕು. ಆ ಆ್ಯಡ್ ಮಾಡಿರುವಂತಹದ್ದು ಏನಿದೆಯಲ್ಲ ಅದು ಫೈನಲಿಗೆ ಕೌಂಟ್ ಆಗುತ್ತೆ. ಇವಾಗೇನು ನೀವು ಆ್ಯಡ್ ಮಾಡಿಬಿಟ್ಟಿದ್ದೀರಿ 22ನೇ ತಾರೀಕು ತನಕ, ಅದು ಇವತ್ತಿಗೆ ಕೌಂಟ್ ಆಗುತ್ತೆ, ಇವತ್ತು ಬರುವಂಥ ರಿಸಲ್ಟಿಗೆ. ಮತ್ತು ನೀವು 27ನೇ ತಾರೀಕು ತನಕ ನೀವು ಏನು ಆ್ಯಡ್ ಮಾಡ್ತಿರಲ್ಲ, ಇನ್ ಕೇಸ್ ಆಫ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಮಾತ್ರ ಹೇಳ್ತಾ ಇರೋದು. ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು, ಮತ್ತು ಕಾಲೇಜ್ಗಳನ್ನು ಸೇರಿಸಬೇಕು. ಮತ್ತು ನೀವೇನು ಮಾಡಬೇಕು, 1ನೇ ತಾರೀಕು ತನಕ ಕಾಯಬೇಕಾಗತ್ತೆ. ಅದು 1ನೇ ತಾರೀಕಿಗೆ ಬರುವಂಥ ರಿಸಲ್ಟೇ ಫೈನಲ್ ರಿಸಲ್ಟ್ಸ್. ಇನ್ ಕೇಸ್ ಆಫ್ ನಿಮಗೆ ಏನಾದರೂ ಇವತ್ತು ಬರುವಂಥ ರಿಸಲ್ಟಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕಿತ್ತು, ಅದಕ್ಕೇನು ಮಾಡಬೇಕು? ಸೊ ಅದಕ್ಕೇನು ಮಾಡಲಿಕ್ಕೆ ಬರೋಂಗಿಲ್ಲ, ಯಾಕಂದರೆ ಅದು ಫೈನಲ್ ರಿಸಲ್ಟ್ ಅಲ್ಲ. ಅದು ಫೈನಲ್ ರಿಸಲ್ಟ್ ಅಲ್ಲ. ಅದನ್ನು ನಾವು ಹೋಲ್ಡಲ್ಲಿ ಇಡೋಕ್ಕೂ ಬರೋದಿಲ್ಲ, ಅದನ್ನು ರಿಸರ್ವ್ ಮಾಡಲಿಕ್ಕೆ ಬರೋಂಗಿಲ್ಲ, ಅದನ್ನು ಅಡ್ಮಿಷನ್ ಮಾಡಲಿಕ್ಕೆ ಕೂಡ ಬರೋದಿಲ್ಲ. ಅದು ಮೋಕ್ ರಿಸಲ್ಟ್ ಇರೋದರಿಂದ ಅದನ್ನು ನೀವು 1ನೇ ತಾರೀಕು ತನಕ ಕಾಯಬೇಕಾಗುತ್ತೆ. ಅದಕ್ಕೆ ಬೇರೆ ಆಪ್ಷನ್ ಯಾವುದು ಬರೋದಿಲ್ಲ. ಓಕೆ, ಮತ್ತೇನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ನೀವು ನಮ್ಮ ಚಾನಲ್ಗೆ ಹೊಸವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಮಾಡೋದನ್ನು ಮರಿಬೇಡಿ. ಅದರ ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಿದ್ದರೆ ನಿಮಗೆ ಏನಾದರೂ PDF ಲಿಂಕಿಂಗ್ ಬೇಕಾಗಿದ್ದರೆ ನಾನು ನಿಮಗೆ ಶೇರ್ ಮಾಡ್ಬೋದು. ಥ್ಯಾಂಕ್ ಯು.